ಕೇಂದ್ರ ಸರ್ಕಾರ ಮತ್ತೆ ತೈಲ ದರ ಏರಿಕೆ ಮಾಡಿದೆ. ಪೆಟ್ರೋಲ್ ದರ 87 ಪೈಸೆ ಹಾಗೂ ಡೀಸೆಲ್ ದರವನ್ನು 91 ಪೈಸೆ ಹೆಚ್ಚಿಸಲಾಗಿದೆ. ಒಂದೇ ತಿಂಗಳಲ್ಲಿ ಮೂರನೇ ಬಾರಿಗೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ತೈಲ ದರ ಏರಿಕೆ ಮಾಡಿವೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆಯ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ತೈಲ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಬೆಂಗಳೂರಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 93 ಪೈಸೆ, ಡೀಸೆಲ್ಗೆ 95 ಪೈಸೆ ಹೆಚ್ಚಳವಾಗಿದೆ. ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಪೆಟ್ರೋಲ್ ದರ 108 ರೂಪಾಯಿ 5 ಪೈಸೆ ಹಾಗೂ ಡೀಸೆಲ್ ದರ 95 ರೂಪಾಯಿ 99 ಪೈಸೆ ಆಗಿದೆ. ಪೆಟ್ರೋಲ್ ಹಾಕೋದ, ಊಟಕ್ಕೆ ತಿನ್ನೋದ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನೆ 200 ರೂಪಾಯಿಗೆ ಹಾಕಿದೆ, ಇವತ್ತು ಖಾಲಿ ಆಯಿತು. ತಿರ್ಗಾ ತೊಗೊಂಡು ಬಂದೆ 200 ರೂಪಾಯಿಗೆ ಆಗ್ತಾಯಿದೆ. 200 ರೂಪಾಯಿಗೆ 2 ಲೀಟ್ರ್ ಬರ್ತಾ ಇಲ್ಲ. 205 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದ್ದೀನಿ, 200 ರೂಪಾಯಿಗೆ ಸಾಲ್ತಾ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಊಟ ಮಾಡಬೇಕಾ, ಪೆಟ್ರೋಲ್ ಹಾಕ್ಸ್ಬೇಕಾ ಒಂದು ಅರ್ಥ ಆಗ್ತಾಯಿಲ್ಲ. ಮನೆಗೆ ಗ್ಯಾಸ್ ತೊಗೊಳ್ಬೇಕಾ, ತುಂಬ ಜೀವನ ಮಾಡೋಕ್ಕೆ ಕಷ್ಟ ಐತೆ. PM ಇದೆಲ್ಲ ಯೋಚನೆ ಮಾಡಬೇಕು ನಮ್ಮ ಮೇಲೆ. ಒಂದು ವಾರದ ಗ್ಯಾಪಲ್ಲಿ 6 ರೂಪಾಯಿ ಜಾಸ್ತಿ ಆಗಿದೆ. ಆಗಿದೆ. ಯಾರು ಕೇಳೋರಿಲ್ಲ. ತಮಿಳ್ನಾಡಲ್ಲಿ ಕಮ್ಮಿ ಆಗಿದೆ. ಹೊಸ CM ಕೂತ್ಕೊಂಡು ಕಮ್ಮಿ ಮಾಡಿದ್ದಾರೆ. ಈ ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಏನು ಸುಖ ಇಲ್ಲ ನಮಗೆ. ಆ ಕಡೆ PM ಇದ್ರೂ ಏನು ಸುಖ ಇಲ್ಲ ಸೆಂಟ್ರಲ್ಲಿ. ಕೇವಲ 9 ದಿನಗಳ ಒಳಗೆ ಮೂರನೇ ಬಾರಿ ತೈಲ ಏರಿಕೆಗೆ ವಾಹನ ಸವಾರರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ಮಧ್ಯಮ ವರ್ಗದವರಿಗೆ ಹೊರೆಯಾಗಲಿದೆ ಅಂತ ಒಬ್ಬರು ಹೇಳಿದ್ರೆ, ಮಧ್ಯಪ್ರಾಚ್ಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರದ ಪರ ಮತ್ತೆ ಕೆಲವರು ಬ್ಯಾಟ್ ಬೀಸಿದ್ದಾರೆ. ಹೈಕ್ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಸಂಬಳನೂ ಜಾಸ್ತಿ ಆಗಬೇಕು. ಸಂಬಳ ಜಾಸ್ತಿ ಆದರೆ ಈಕ್ವಲ್ ಟು ಸರಿ ಆಗುತ್ತೆ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆಗುತ್ತೆ. ಏನು ಮಾಡ್ತೀರಿ ಇವಾಗ? ದೇಶಕ್ಕೋಸ್ಕರ ನಾವು ಎಲ್ಲನೂ ಫೇಸ್ ಮಾಡಲೇಬೇಕಲ್ವಾ? ಇವಾಗ ಇವರು ನರೇಂದ್ರ ಮೋದಿ ಅವರು ಹೇಳಿದಾರಲ್ವಾ, ಅದಕ್ಕೋಸ್ಕರ ಜನ ಕಂಪೇರ್ ಮಾಡಿದ್ರೆ ನಮ್ಮ ದೇಶಗಳಲ್ಲಿ ಕಮ್ಮಿ ಜಾಸ್ತಿ ಆದರೆ ಏನು ಮಾಡೋಕ್ಕಲ್ಲ. ಜಾಸ್ತಿ ಆದ್ರೂ ಏನು ಮಾಡೋಕ್ಕಲ್ಲ. ನಾವು ಗಾಡಿಗಳನ್ನ ಮನೇಲಿ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿ ಓಡಾಡಬೇಕು. ಇವಾಗ ಮೋದಿ ಅವರು ಹೇಳಿದಾರಲ್ವಾ, ಆದಷ್ಟು ಎಲ್ಲ ಅವಾಯ್ಡ್ ಮಾಡಿ ಅಂತ. ನಾವು ಪಬ್ಲಿಕ್ ತಿಳ್ಕೊಂಡು ಅದನ್ನು ನಾವು ಅದಕ್ಕೆ ತಕ್ಕಂತೆ ಹೋಗ್ಬೇಕಷ್ಟೆ. ಕೇವಲ ಪೆಟ್ರೋಲ್ ಡೀಸೆಲ್ ಅಲ್ಲದೆ ಸಾಂದ್ರೀಕೃತ ನೈಸರ್ಗಿಕ ಅನಿಲ CNG ದರ ಕೂಡ 2 ರೂಪಾಯಿ ಹೆಚ್ಚಳವಾಗಿದೆ. ಇಂದು ರಾತ್ರಿ 12 ಗಂಟೆಯಿಂದ ರಾಜಧಾನಿಯಲ್ಲಿ CNG ಬೆಲೆ ಏರಿಕೆಯಾಗಿದೆ. ನಿನ್ನೆ ಕೆಜಿಗೆ 93 ರೂಪಾಯಿ ಇದ್ದ CNG ದರ ಈಗ 95 ರೂಪಾಯಿಗೆ ಏರಿಕೆಯಾಗಿದೆ. ಬೆಲೆ ಏರಿಕೆ ಹೀಗೆ ಮುಂದುವರೆದ್ರೆ ಜೀವನ ನಡೆಸೋದು ಕಷ್ಟ ಅಂತ ಗ್ರಾಹಕರು ಅಳಲು ತೋಡ್ಕೊಂಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರದ ಬೆನ್ನಲ್ಲೇ CNG ದರವು ಸಹ ಮಧ್ಯರಾತ್ರಿಯಿಂದನೇ ಏರಿಕೆಯಾಗಿರುವಂಥದ್ದು. ಸದ್ಯ ನಾನು ಶಾಂತಿನಗರದ ಡಬಲ್ ರಸ್ತೆಯಲ್ಲಿರುವಂತಹ ಗಿಲ್ ಗ್ಯಾಸ್ನ ಮುಂಭಾಗದಲ್ಲಿದ್ದೀನಿ. ಅಂದರೆ ಸರಿಸುಮಾರಾಗಿ 2 ರೂಪಾಯಿ ಏರಿಕೆ ಆದ ಬೆನ್ನಲ್ಲೇ ಒಂದು ಕಡೆ ಸವಾರರು ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಸರ್, ಕಳೆದ 10 ದಿನಗಳಿಂದ ಸಂಪೂರ್ಣವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಇವತ್ತು ಕೂಡ 2 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಇದಕ್ಕೇನು ಹೇಳ್ತೀರಾ ಸರ್? ಏನ್ ಮಾಡೋದು ಸರ್, ಈ ಥರ ರೇಟರ್ ಏನ್ ಮಾಡೋದು? ರೇಟರ್ ಆಗಲಿ ಹೋಗಿ ಒಂದು ಪಕ್ಷ ಇದು ಮಾಡೋಣ. 2 ಅವರ್ 3 ಅವರ್ ಕಾಯಬೇಕು. ನಾವು ಡ್ಯೂಟಿಗೆ ಹೋಗೋಣ, ಮಲ್ಗೋಣ. ಯಾವಾಗಲೂ 2 ಅವರ್. ಮೊನ್ನೆ 2 ಅವರ್ ಕಾದಿದ್ದೀನಿ. ರೇಟು ಜಾಸ್ತಿ ಆಯಿತು, ಬೇಜಾರು ಆಗಿದ್ದು. ಒಂದು ಜಾಸ್ತಿ ಯಾರು ಬೇಗ ಸಿಗಲ್ವಲ್ಲ ನಮಗೆ CNG. 2 ಅವರ್ 3 ಅವರ್ ಕ್ಯೂ ಹಿಂಗಾಗಬೇಕು. ಏನು ಮಾಡೋದು? ನಮ್ಗೆ ಡ್ಯೂಟಿನೇ ಮಾಡೋಣ, ಮಲ್ಗೋಣ. ಯಾಕೆ ಬೇಕು ಅನ್ಸ್ಬಿಟ್ಟಿದ್ದು ನಮಗೆ. ಬೆಲೆ ಏರಿಕೆ ನಡುವೆ ಡೀಸೆಲ್ ಖರೀದಿಗಾಗಿ ಹಾವೇರಿ ಜನರು ಪೆಟ್ರೋಲ್ ಪಂಪ್ಗೆ ಮುಗಿಬಿದ್ದಿದ್ದಾರೆ. ತಾಲೂಕು ಪಂಚಾಯಿತಿ ಮುಂದೆ ಇರುವ ಪೆಟ್ರೋಲ್ ಪಂಪ್ ಮುಂದೆ ಕ್ಯಾನ್ ಹಿಡಿದು ಜಮಾಯಿಸಿದ್ದಾರೆ. ಡೀಸೆಲ್ ಸಿಗದಿದ್ರೆ ಟ್ರ್ಯಾಕ್ಟರ್ ಓಡಿಸೋದು ಹೇಗೆ, ಬೇಸಾಯ ಮಾಡೋದು ಹೇಗೆ ಅಂತ ರೈತರು ಪ್ರಶ್ನಿಸಿದ್ದಾರೆ. ಹಾವೇರಿಯ ಹೃದಯ ಭಾಗದಲ್ಲಿರುವಂತಹ ಪೆಟ್ರೋಲ್ ಬಂಕ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದಲೂ ಕೂಡ ರೈತರು ತಮ್ಮ ಟ್ರ್ಯಾಕ್ಟರನ್ನು ಹೊಲದಲ್ಲಿ ಅಂದರೆ ನಿಂದಿರಿಸಿ ಈಗ ಕ್ಯಾನ್ ಮುಖಾಂತರ ಏನು ಪೆಟ್ರೋಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೈತರು ಎಷ್ಟರ ಮಟ್ಟಿಗೆ ಬಿಗಿಬಿದ್ದಿದ್ದಾರೆ ಅಂತಂದರೆ 2 ಆಂಬ್ಯುಲೆನ್ಸ್ಗಳು ಈಗ ಬಂದು ಡೀಸೆಲನ್ನು ತುಂಬಿಸ್ಲಿಕ್ಕೆ ಬಂದಿರುವಂಥದ್ದು. ಆ ಡೀಸೆಲನ್ನು ತುಂಬಿಸ್ಲಿಕ್ಕೂ ಕೂಡ ಆಂಬ್ಯುಲೆನ್ಸ್ ಹೊರಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ರೈತರು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಾಗ್ತಾಯಿದೆ ಅದರಿಂದ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ರೈತರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಹೊಲ ಹಸನು ಮಾಡ್ತಾ ಇದ್ದೀರಿ. ಈಗ ನಿಮಗೆ ದಿನನಿತ್ಯ ಒಂದು ಟ್ರ್ಯಾಕ್ಟರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ತಾ ಇದ್ದಾರಾ ಇಲ್ವಾ? ಅಷ್ಟು ಕೊಡಲ್ಲ. ಒಂದು 30 ಲೀಟ್ರ್ ದಿನ 50 ಲೀಟ್ರ್ ಬೇಕು ಒಂದು ಟ್ಯಾಕ್ಟ್ರಿಗೆ. ಒಂದು 30 ಲೀಟ್ರ್ ಕೊಡ್ತಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ತಗ್ಗಿದ್ರೂ ಹಾಸನದಲ್ಲಿ ಮಾತ್ರ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಡುವಂತಾಗಿದೆ. ಆಲೂರಿನಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿಗೆ ಗ್ರಾಹಕರು ಲಗ್ಗೆ ಇಟ್ಟಿದ್ದಾರೆ. ಸರತಿ ಸಾಲಲ್ಲಿ ನಿಂತಿದ್ದ ಗ್ರಾಹಕರು ಗ್ಯಾಸ್ ಲಾರಿ ಬರ್ತಿದ್ದಂತೆ ಮುಗಿಬಿದ್ದಿದ್ದಾರೆ. ಮಹಿಳೆಯರಂತೂ ಸಿಕ್ಕ ಗ್ಯಾಸ್ ಸಿಲಿಂಡರ್ ಅನ್ನ ತಲೆ ಮೇಲೆ ಹೊತ್ತೊಯ್ದಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗೆ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ಉದ್ಭವವಾಗಿದೆ ಅಂತ ಗ್ರಾಹಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ.
ಬೀದರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಕರಕಲಾಗಿದೆ. ಔರಾದ್ ತಾಲೂಕಿನ ಜಿರ್ಗಾಬಿ ಗ್ರಾಮದ ವಿಶ್ವನಾಥ ಶೇರಿಕಾರ ಎಂಬುವರ ಮನೆ ಸುಟ್ಟು ಕರಕಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಾಗ ತಡರಾತ್ರಿ ಮನೆಗೆ ಬೆಂಕಿ ಹೊತ್ತುಕೊಂಡಿದೆ. ಅವಘಡದಿಂದಾಗಿ ಮನೆಯಲ್ಲಿದ್ದ ದವಸ ಧಾನ್ಯ, ಬೆಳ್ಳಿ, ಬಂಗಾರ, ಹಣ, ಗೃಹೋಪಯೋಗಿ ವಸ್ತುಗಳು ಸುಟ್ಟು ಹೋಗಿವೆ. ಬೆಂಕಿಯ ಜ್ವಾಲೆ ಅಕ್ಕಪಕ್ಕದ ಮನೆಗೆ ಆವರಿಸುವ ಭೀತಿ ಎದುರಾಗಿತ್ತು. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ರು. ಅಕ್ರಮ ಬಾಂಗ್ಲಾ ವಲಸಿಗರು ಆಗಮಿಸಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಅಲರ್ಟ್ ಆದ ಹುಬ್ಬಳ್ಳಿ ಪೊಲೀಸರು ಹೊಸ ಬಸ್ ನಿಲ್ದಾಣದಲ್ಲಿ ನೂರಾರು ಜನರನ್ನ ಪರಿಶೀಲನೆಗೆ ಒಳಪಡಿಸಿದ್ರು. ಶಾಲಿಮಾರ್ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಪಶ್ಚಿಮ ಬಂಗಾಳದಿಂದ ಆಗಮಿಸಿದ ಪ್ರಯಾಣಿಕರ ದಾಖಲೆಯನ್ನು ಪರಿಶೀಲನೆ ನಡೆಸಿದ್ರು. ಬಾಂಗ್ಲಾದೇಶೀಯರು ಅಕ್ರಮವಾಗಿ ದಕ್ಷಿಣ ಭಾರತಕ್ಕೆ ಬರ್ತಿದ್ದಾರೆ ಎಂಬ ಹಿಂದೂ ಸಂಘಟನೆಗಳ ದೂರಿನ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ಕಾರ್ಮಿಕರು ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದೆವು, ಮರಳಿ ಮತ್ತೆ ಕೆಲಸಕ್ಕೆ ಹೋಗ್ತಿದ್ದೇವೆ ಎಂದಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ತೈಲ ಸಾಗಿಸುವ ಟ್ಯಾಂಕರ್ನಲ್ಲಿ ಅಕ್ರಮವಾಗಿ ಸ್ಪಿರಿಟ್ ಸಾಗಾಟ ಮಾಡ್ತಾ ಇದ್ದಿದ್ದು ಬೆಳಗಾವಿಯಲ್ಲಿ ಪತ್ತೆಯಾಗಿದೆ. ಭರ್ಜರಿ ಕಾರ್ಯಾಚರಣೆ ನಡೆಸಿದ ಅಬಕಾರಿ ಅಧಿಕಾರಿಗಳು 35 ಲಕ್ಷ ಮೌಲ್ಯದ 14,000 ಲೀಟರ್ ಸ್ಪಿರಿಟ್ ಜಪ್ತಿ ಮಾಡಿದ್ದಾರೆ. ಕ್ಯಾಂಟರ್ನಲ್ಲಿದ್ದ ಸ್ಪಿರಿಟ್ ಅನ್ನು ಸಿನಿಮೆಯ ಶೈಲಿಯಲ್ಲಿ ಗೋವಾದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲಕ್ಕೆ ಸಾಗಾಟ ಮಾಡಲಾಗುತ್ತಿತ್ತು. ಖಾನಾಪುರ ತಾಲೂಕಿನ ಜಾಂಬೂಟಿ ಗ್ರಾಮದ ಬಳಿ ಅಬಕಾರಿ ಅಧಿಕಾರಿಗಳು ಸಂಶಯ ಬಂದು ಟ್ಯಾಂಕರ್ ಪರಿಶೀಲನೆ ನಡೆಸಿದಾಗ ಸ್ಪಿರಿಟ್ ಪ್ರಕರಣ ಬೆಳಕಿಗೆ ಬಂದಿದೆ. ಓರ್ವ ವ್ಯಕ್ತಿಯನ್ನು ಬಂಧಿಸಿರುವ ಅಬಕಾರಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ಪ್ರಮುಖ ಆರೋಪಿ ಶಿವಾನಂದ ನೀಲಣ್ಣವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೆ ಶಿವಾನಂದ ನೀಲಣ್ಣವರ ಪತ್ನಿ ಶಿವಂ ಅಸೋಸಿಯೇಟ್ ಪಾರ್ಟ್ನರ್ ಸುಭಾಷ ನಂದರಗಿ, ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ನಟ ಅಭಿಲಾಷ್ಗೂ ನೋಟಿಸ್ ನೀಡಿದ್ದಾರೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಆಯೋಜಿಸಿದ್ದ ಅಭಿಲಾಷ್ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಕಾರು ಉಡುಗೊರೆಯಾಗಿ ಪಡೆದಿದ್ದ. 17 ಲಕ್ಷ ಮೌಲ್ಯದ ಸೆಕೆಂಡ್ ಹ್ಯಾಂಡ್ ಕಾರು ಉಡುಗೊರೆಯಾಗಿ ಪಡೆದಿದ್ದ. ಈಗ ವಿಚಾರಣೆಗೆ ಹಾಜರಾಗುವಂತೆ ಮೂವರಿಗೂ ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ರಾಯಚೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಗ್ರಾಹಕರು ಪರದಾಡುವಂತಾಗಿದೆ. ರಾಯಚೂರು ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನ ಕ್ಯೂ ನಿಂತಿದ್ರು. ಬೆಳಗ್ಗೆಯಿಂದಲೇ ಕಾದ್ರೂ ಗ್ಯಾಸ್ ಏಜೆನ್ಸಿ ಮಾಲೀಕ ಇತ್ತ ತಿರುಗಿಯೂ ನೋಡಲಿಲ್ಲ. ಇದರಿಂದ ರುಚಿಗೆದ್ದ ಗ್ರಾಹಕರು ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬುಕ್ ಮಾಡಿ 2 ತಿಂಗಳು ಕಳೆದರೂ ಗ್ಯಾಸ್ ನೀಡಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮೈಸೂರಿನ ತಹಶೀಲ್ದಾರ್ರಿಂದ ಕೆಳಹಂತದ ನೌಕರರಿಗೆ ನಿಂದನೆ, ಕಿರುಕುಳ ಆರೋಪ ಕೇಳಿಬಂದಿದೆ. ಸಾಲಿಗ್ರಾಮ ತಾಲೂಕು ತಹಶೀಲ್ದಾರ್ ರುಕಿಯಾ ಬೇಗಂ ವಿರುದ್ಧ ಆಪಾದನೆ ಮಾಡಲಾಗಿದೆ. ಗ್ರಾಮ ಆಡಳಿತಾಧಿಕಾರಿ ನಾಗರಾಜ್ಗೆ ನಿಂದಿಸಿರುವ ಆಡಿಯೋ ವೈರಲ್ ಆಗಿದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯ ಪತಿಯಿಂದ ಬಡವರಿಗೆ ವಂಚನೆ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ಟಿವಿ9 ವರದಿ ಪ್ರಸಾರವಾಗುತ್ತಿದ್ದಂತೆ ಮೂಲ ಜಮೀನು ನಮ್ಮದು ಎಂದಿದ್ದ ಹೊನ್ನೂರ ಸ್ವಾಮಿ ತಪ್ಪೊಪ್ಪಿಕೊಂಡಿದ್ದಾರೆ. ಇದು ಸರ್ಕಾರಿ ಜಾಗ ಅಂತ ಆದ್ಮೇಲೆ ಜನರಿಗೆ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಸೈಟ್ ಕೊಡೋದಾಗಿ ಬಡವರಿಂದ ಹಣ ವಸೂಲಿ ಮಾಡಿದ್ದಾನೆ ಎಂದು ಆರೋಪಿಸಲಾಗಿತ್ತು. 7 ಎಕರೆಗಿಂತ ಹೆಚ್ಚು ಜಾಗವನ್ನ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ದ ಶಿವರಾಜ್ 1.5 ಲಕ್ಷಕ್ಕೆ ಸೈಟ್ ಮಾರಿದ್ದ ಎನ್ನಲಾಗಿತ್ತು. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಮಹಾಮೋಸ ಬೆಳಕಿಗೆ ಬಂದಿತ್ತು. ಇತ್ತ ಹಣವೂ ಇಲ್ಲ, ಅತ್ತ ಸೈಟೂ ಇಲ್ಲದೆ ಜನ ಕಂಗಾಲಾಗಿದ್ರು. ಗೌರವಧನ ಸಿಗದೆ ಆಶಾ ಕಾರ್ಯಕರ್ತೆಯರು ಪರದಾಡುವಂತಾಗಿದೆ. ರಾಯಚೂರಿನಲ್ಲಿ ಧರಣಿ ನಡೆಸ್ತಾ ಇರೋ ಆಶಾ ಕಾರ್ಯಕರ್ತೆಯರ ಗೌರವಧನ, ಪ್ರೋತ್ಸಾಹ ಧನ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. 4 ತಿಂಗಳಿನಿಂದ ಸಂಬಳ ಬಂದಿಲ್ಲ, ಜೀವನ ನಡೆಸೋದು ಹೇಗೆ ಅಂತ ಆಶಾ ಕಾರ್ಯಕರ್ತೆಯರು ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಮಕ್ಕಳ ಶಾಲೆ ಫೀಸ್ ಕಟ್ಟೋದಕ್ಕೂ ನಮ್ಮ ಬಳಿ ಆಗ್ತಿಲ್ಲ, ಸಂಬಳ ಕೊಟ್ರೆ ಮಾತ್ರ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಆಗಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯ ಶಹಪುರದಲ್ಲಿ ದಲಿತರಿಗೆ ಸವರ್ಣೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿದ ಆರೋಪ ಕೇಳಿಬಂದಿದೆ. ವಿಭೂತಿಹಳ್ಳಿಯಲ್ಲಿ ದಲಿತರ ಓಣಿಯ ರಸ್ತೆ ಕಾಮಗಾರಿಗೆ ಅಡ್ಡಿಪಡಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇದರಿಂದ ನೊಂದ ದಲಿತ ಸಮುದಾಯ ರಸ್ತೆ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ವಿಭೂತಿಹಳ್ಳಿ ಸಹೋದರ ಶರಬಣ್ಣಗೌಡ ವಿರುದ್ಧ ಘೋಷಣೆ ಕೂಗಿದ್ದಾರೆ.
ದಲಿತರ ಓಣಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗಾಗಿ ಕೆಕೆಆರ್ಡಿಬಿಯಿಂದ ಎಸ್ಸಿಪಿಡಿ ಅಡಿಯಲ್ಲಿ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆದರೆ ಇದಕ್ಕೆ ಶರಬಣ್ಣಗೌಡ ಅಡ್ಡಿಪಡಿಸಿದ್ದಾರೆ ಎಂದು ದಲಿತರು ಆರೋಪಿಸಿದ್ದಾರೆ. ಬೆಂಗಳೂರಿನ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಇಬ್ಬರು ಸರಗಳ್ಳರನ್ನ ಬಂಧಿಸಿದ್ದಾರೆ. ಕನಕಪುರ ಮೂಲದ ಶಿವರಾಜು ಹಾಗೂ ಮಂಜುನಾಥ್ ಆರೋಪಿಗಳಾಗಿದ್ದಾರೆ. ಆರೋಪಿಗಳು ನೀರಿನ ಬಾಟಲ್ ಖರೀದಿಸುವ ನೆಪದಲ್ಲಿ ವೃದ್ಧ ಮಹಿಳೆ ನಿಂಗಮ್ಮ ಎಂಬುವರ ಮಾಂಗಲ್ಯ ಸರ ಕಸಿದು ಪರಾರಿಯಾಗಿದ್ರು. ಆರೋಪಿಗಳಿಂದ 63 ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ವಶಕ್ಕೆ ಪಡೆಯಲಾಗಿದೆ. ಮುಂಗಾರು ಆರಂಭಕ್ಕೂ ಮೊದಲೇ ಕೋಲಾರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಬಿರುಗಾಳಿ ಸಹಿತ ಸುರಿದ ಮಳೆ ರೈತಾಪಿ ವರ್ಗದ ನೆಮ್ಮದಿಯನ್ನೇ ಕಸಿದಿದೆ. ಮಾಲೂರು ತಾಲೂಕಿನ ಕುಪ್ಪೂರು ಗ್ರಾಮದಲ್ಲಿ ರೈತ ಮುನಿಯಪ್ಪ ಅವರ 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ನೆಲಕಚ್ಚಿದೆ. ಕಟಾವು ಮಾಡುವಷ್ಟರಲ್ಲಿಯೇ ಮಳೆ ಗಾಳಿ ಬೆಳೆಯನ್ನ ಸರ್ವನಾಶ ಮಾಡಿದೆ. ಕೊಪ್ಪಳದಲ್ಲಿ ನೀರಿಗಾಗಿ ಜನ ಪರದಾಡುವಂತಾಗಿದೆ. ಗುಡಗೇರಿ ಗ್ರಾಮದಲ್ಲಿ ನೀರು ಬರುವಿಕೆಗೆ ಕಾದು ಕಾದು ಅಂಗಳದಲ್ಲೇ ಊಟ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ನೀರು ಪೂರೈಕೆಯಾಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ನೀರು ಬರೋದನ್ನ ಕಾಯುವುದೇ ಗ್ರಾಮಸ್ಥರಿಗೆ ಒಂದು ಕಾಯಕವಾಗಿ ಬಿಟ್ಟಿದೆ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಎಷ್ಟೇ ದೂರು ನೀಡಿದ್ರೂ ಅಧಿಕಾರಿಗಳು ನೀರು ಪೂರೈಕೆ ಮಾಡ್ತಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಶೀಘ್ರವೇ ತ್ವರಿತವಾಗಲಿದೆ. ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ನಡೆಸುವ ಬಗ್ಗೆ ಕೋರ್ಟ್ ಸೋಮವಾರ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ವರ್ಷದೊಳಗೆ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ಪ್ರತಿಯು ಸೆಷನ್ಸ್ ಕೋರ್ಟ್ಗೆ ತಲುಪಿದ್ದು ಶೀಘ್ರವೇ 60 ಸಾಕ್ಷಿಗಳ ವಿಚಾರಣೆ ಆರಂಭವಾಗಲಿದೆ. ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸಬೇಡಿ. ಒಂದು ವೇಳೆ 1 ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳ್ಳದಿದ್ರೆ ದರ್ಶನ್ ಜಾಮೀನು ಅರ್ಜಿಯನ್ನ ಪರಿಗಣನೆ ಮಾಡಲಾಗುವುದು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತ್ತು. ಬೆಂಗಳೂರು ಹೊರವಲಯದಲ್ಲಿ ದೇಶದ ಅತ್ಯಂತ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಆನೇಕಲ್ ತಾಲೂಕಿನ ಸೂರ್ಯನಗರದ 4ನೇ ಹಂತದಲ್ಲಿ ತಲೆ ಎತ್ತಲಿರುವ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇಂಡ್ಲವಾಡಿಯಲ್ಲಿ 100 ಎಕರೆ ಜಾಗದಲ್ಲಿ ಕ್ರಿಕೆಟ್ ಕ್ರೀಡಾಂಗಣವನ್ನ ವಸತಿ ಇಲಾಖೆ ನಿರ್ಮಿಸ್ತಾ ಇದೆ. 80,000 ಆಸನಗಳ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವನ್ನ 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇದೆ. ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಡೀ ಆನೇಕಲ್ ಕಾಂಗ್ರೆಸ್ಮಯವಾಗಿತ್ತು.